ಇಷ್ಟು ದಿನ ನಾನು ನನ್ನ ಗಂಡನ ಎದುರಿಸ್ತಿದ್ದೆ. ಇವತ್ತು ನನ್ನ ಗಂಡ ನನ್ನನ್ನು ಎದುರಿಸ್ಬಿಟ್ಟು ಹೋಗಿ ಅಡುಗೆ ಮಾಡೋದು ಅಂತ ಎದ್ದು ಕಳಿಸ್ತಾ ಇದ್ದಾರೆ. 9 ಗಂಟೆ ಆಗಿತ್ತು ಇವತ್ತು ಎದ್ದಾಗ. ಸೊ ಮಲ್ಕೊಳ್ಳಪ್ಪ, ಇನ್ನೇನು ಮಾಡ್ತೀಯಾ ನೀನು ಎದ್ದು ಅಂದ್ಬಿಟ್ಟು ಮಲಗಿಸ್ಬಿಟ್ಟು ನಾನು ಬಂದಿದ್ದೀನಿ ಅಡುಗೆ ಮಾಡೋದಕ್ಕೆ. ಇವತ್ತು ಏನು ಮಾಡೋಣ ಅಂತ ಬೆಳಗ್ಗೆ ಎದ್ದೇ ತಲೆ ಕೆಡಿಸ್ಕೊಳ್ಳೋದು. ನೈಟ್ ಅಂತೂ ತಲೆ ಕೆಡಿಸ್ಕೊಳ್ಳಲ್ಲ, ನಿದ್ದೆನೇ ಬರೋಲ್ಲ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಏನು ತಟ್ಟ ಅಂತ ತಲೆಗೆ ಬರುತ್ತೆ ಅದನ್ನೇ ರೆಡಿ ಮಾಡೋದು. ಸೊ ಜಾಸ್ತಿ ತಲೆ ಕೆಡಿಸ್ಕೊಂಡಷ್ಟು ನಮ್ಮ ತಲೆ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಆರಾಮಾಗಿ ಕೂಲಾಗಿ ಮೈಂಡ್ ಫ್ರೆಶ್ ಆಗಿ ಇಟ್ಕೊಂಡು ಇದ್ದರೆ ಎಲ್ಲನೂ ಮಾಡ್ಬೋದು. ಸೊ ಇವತ್ತು ನಾನು ತಿಂಡಿಗೆ ಪೊಂಗಲ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಟೀ ಕುಡಿಯೋ ಗ್ಲಾಸಲ್ಲೇ ಅಕ್ಕಿ ಹಾಕೋದು. ಈ ಥರದ್ದು ಪೊಂಗಲ್ ಬಿಸಿಬೇಳೆ ಮಾಡಿದಾಗ ಮಾತ್ರ ಈ ಥರ ಲೋಟದಲ್ಲಿ ಹಾಕೋದು. ಬೇರೆ ಟೈಮಲ್ಲೆಲ್ಲ ಇಲ್ಲ. 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಹೆಸರುಬೇಳೆ ಹಾಕ್ಕೊಂಡು ತೊಳೆದ್ಬಿಟ್ಟು ಒಂದು 5 ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದು ಕುಕ್ಕರ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು. ಸೊ ನೆಕ್ಸ್ಟು ನಾನಿವತ್ತು ಸಾಂಬಾರಿಗೆ ಅಂದ್ಬಿಟ್ಟು ಮೂಲಂಗಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಇನ್ನೊಂದು ಕುಕ್ಕರಲ್ಲಿ ಬೇಳೆ ಹಾಕ್ಕೊಂಡು ಬೇಯಕ್ಕಿಡ್ತಾಯಿದ್ದೀನಿ. ನಾನು ಮೂಲಂಗಿ ಬೇಳೆ ಎಲ್ಲ ಒಂದೇ ಸಲ ಬೇಯಿಸ್ಕೊಳ್ಳಲ್ಲ. ಯಾಕಂದರೆ ನನಗೆ ಬೇಳೆ ಸಿಕ್ಕಿದ್ರೆ ಅನ್ನ ಸಾಂಬಾರು ತಿನ್ನೋಕ್ಕೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಬೇಳೆನ ಫಸ್ಟ್ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿಗೆ ನಾನು ಪೊಂಗಲ್ ಆಲ್ರೆಡಿ ವಿಸಿಲ್ ಆಗಿತ್ತು. ಅದಕ್ಕೆ ಇವಾಗ ಒಗ್ಗರಣೆ ಹಾಕಬೇಕಲ್ಲ. ಸೊ ಅದಕ್ಕೋಸ್ಕರ ಜೀರಿಗೆ, ಮೆಣಸು, ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ಮತ್ತು ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಪೊಂಗಲ್ಲು ಅಂತ. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡಿರೋದು ಹಾಕ್ಕೊಂಡು ಕರಿಬೇವಿನ ಸೊಪ್ಪು ನಾನು ಆಮೇಲೆ ಹಾಕ್ಕೊತಿದ್ದೀನಿ. ಯಾಕಂದರೆ ಸ್ಟವ್ ಸುತ್ತೆಲ್ಲ ಎಣ್ಣೆ ಜಾಸ್ತಿ ಸಿಡಿದ್ಬಿಡುತ್ತೆ ಅಂತ ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ ನಾನು. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಏನು ಬೆಂದಿರುತ್ತಲ್ಲ ಕಾಳು ಅಕ್ಕಿ ಅದಕ್ಕೆ ಹಾಕ್ಕೊಂಡ್ರೆ ಪೊಂಗಲ್ ರೆಡಿ ಆಯಿತು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು, ನಿಮ್ಗೇನಾದರೂ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಹಾಕ್ಕೊಳ್ಳಿ, ತೆಳುಗಾಗುತ್ತೆ. ಇಷ್ಟಿದ್ರೆ ಸಾಕು. ಮತ್ತು ತಣ್ಣಗಾದ್ಮೇಲೆ ಮತ್ತೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ಪೊಂಗಲ್ ಇಲ್ಲಿ ರೆಡಿಯಾಗಿದೆ ನೋಡಿ. ಈ ಥರ ಇದ್ದರೆ ಪೊಂಗಲ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಜಾಸ್ತಿ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಮತ್ತು ಇವಾಗ ಸಾಂಬಾರಿಗೆ ಅಂದ್ಬಿಟ್ಟು ರುಬ್ಕೊಳ್ಳೋದಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿ, 1 ಟೊಮೊಟೊ ಮತ್ತು ಸ್ವಲ್ಪ ಹುಣಸೆಹಣ್ಣು. ಜಾಸ್ತಿ ಹುಳಿ ಇದ್ರೆ ಇಷ್ಟ ಆಗಲ್ಲ, ಅದಕ್ಕೆಲ್ಲ ಸ್ವಲ್ಪನೇ ಹಾಕ್ಕೊತಾ ಇರೋದು. ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು 1.5 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೊಂಡು ಇವಾಗ ಅದನ್ನು ರುಬ್ಕೊಂಡು ಬರೋಣ ಬನ್ನಿ. ಅಷ್ಟರಲ್ಲಿ ಇಲ್ಲಿ ಬೇಳೆನೂ ಕೂಡ ಬೆಂದಿತ್ತು ನೋಡಿ, ಫುಲ್ಲು ಮೆತ್ತಗಾಗಿತ್ತು. ಈಗ ಅದನ್ನು ಸ್ವಲ್ಪ ಚೆನ್ನಾಗಿ ಮಸ್ತ್ಬಿಟ್ಟು, ಸ್ವಲ್ಪನೂ ಬೇಳೆ ಸಿಗದೆ ಇರೋ ಥರ ಚೆನ್ನಾಗಿ ಮಸ್ತ್ಬಿಟ್ಟು, ಈಗ ರಸಮ್ಗೆ ಹೆಂಗೆ ಹಾಕೋದಕ್ಕೋಸ್ಕರ ಮಾಡ್ತೀರ ನೋಡಿ ಆ ಥರ ಮಾಡಿಬಿಟ್ಟು ಈಗ ಅದಕ್ಕೂ ಬಿಸಿನೀರು ಹಾಕಿದ್ದೀನಿ ನಾನು. ಬಿಸಿನೀರು ಹಾಕ್ಬಿಟ್ಟು ಮೂಲಂಗಿ ಕಟ್ ಮಾಡಿ ತೊಳೆದ್ಬಿಟ್ಟು ಅದನ್ನು ಹಾಕಿ ಇವಾಗ ರುಬ್ಬಿರೋ ಖಾರನೂ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕಿ ಅದನ್ನು ಒಂದು 2 ವಿಜಿಲು ಇಲ್ಲ 3 ವಿಜಿಲ್ ಹಾಕ್ಸ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅದು ವಿಜಿಲ್ ಆದಮೇಲೆ ಒಗ್ಗರಣೆ ಹಾಕ್ಕೊತಾ ಇರೋದು, ಕನ್ಫ್ಯೂಸ್ ಆಗಬೇಡಿ, ಫಸ್ಟೇ ಹಾಕ್ತಿಲ್ಲ. ವಿಜಿಲ್ ಆದಮೇಲೆ ತೆಗೆದುಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಕೂಡ ಸಾಂಬಾರು ರೆಡಿ ಆಯಿತು. ಈ ಥರ ಮಾಡಿದ್ರೆ ನಂಗೆ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಕೆಲವ್ರಿಗೆ ಒಗ್ಗರಣೆ ಹಾಕಿದ್ರೆ ಇಷ್ಟ ಆಗಲ್ಲ, ನನಗಿಷ್ಟ ಆಗುತ್ತೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಸೊ ಇವಾಗ ತಿಂಡಿ ಊಟದ 2 ರೆಡಿ ಆಯಿತು. ಈಗ ನನ್ನ ಗಂಡನಿಗೆ ಬಾಕ್ಸಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಅವರು ತುಪ್ಪ ಪ್ರಿಯರು, ಅದಕ್ಕೋಸ್ಕರ ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ ಸಾಂಬಾರಿಗೆ. ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಗಾಡೀಲಿ ಕುತ್ಕೊಂಡು, ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೇ ಬಿಟ್ಟಿದ್ದಾರೆ. ಇವತ್ತು ಲೇಟ್ ಆಯಿತು ಅಂತ ಹೇಳ್ಬಿಟ್ಟು. ನನ್ನದು ಎಲ್ಲ ರೆಡಿಯಾಗಿತ್ತು ಆಲ್ರೆಡಿ ಮಾಡಿ. ಸೊ ತಗೊಬಂದು ಕೊಟ್ಟೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.